ಹಂಗೆ ನಾವು ಇಲ್ಲಿ ಕುಕ್ಕೆ ಬಂದಾಗ ಉಳ್ಕೊಳ್ಳೋಂಥ ವಸತಿ ನಿಲಯ ಇದು ಅನಂತ್ ಅಂತ. ನಾವು ಇಲ್ಲೇ ಉಳ್ಕೊಂಡಿದ್ದೀವಿ. ನಾವು ಟ್ರೈನಿಂದ ಬರ್ಬೇಕಾದ್ರೆ ನೋಡ್ರಿ 10 ಗಂಟೆ ಹೊರಟ್ಲೆ ಬಂದಿದ್ವಿ. ಈಗ ಹೋಗಿ ವಿಚಾರಿಸಿದ್ವಿ, 2:30 ಅಥವಾ 3 ಗಂಟೆ ಮೇಲೆ ರೂಮ್ ಕೊಡ್ತೀನಿ ಅಂದರು. ಹಾಗೆ ನಾವು ಒಂದು 2-3 ತಾಸು ವೇಟ್ ಮಾಡಿ ಇಲ್ಲಿ ಗುಡಿ ಕಡೆಯಿಂದ ಇರ್ತಲ್ಲ ಅಲ್ಲೇ ಇರ್ಬೇಕಂತ ಡಿಸಿಷನ್ ಮಾಡ್ಕೊಂಡು ಬಂದಿದ್ದೇವೆ ಊರಿಂದನ. ಅದಕ್ಕೆ ಇಲ್ಲಿ ವೇಟ್ ಮಾಡಿ ಅದಕ್ಕೆ ಇಲ್ಲಿ ರೂಮ್ ತೊಗೊಂಡಿವಿ ನಾವು. ಈ ದಕ್ಷಿಣ ಕನ್ನಡ ದೇವಸ್ಥಾನ ಭಾರಿ ಚೆನ್ನಾಗಿರ್ತಾವ್ರಿ. ಏನಂದ್ರೆ ತುಂಬ ನೀಟಾಗಿಟ್ಟಿರ್ತಾರೆ, ಎಲ್ಲನೂ ಸ್ವಚ್ಛವಾಗಿಟ್ಟಿರ್ತಾರೆ. ಎಲ್ಲಿ ಥರ ಆ ಕಡೆ ಈ ಕಡೆ ಕಸ ಅದು ಬಿಸಾಕೋದಾಗಲಿ ಯಾವುದೇ ಥರ ಏನೂ ಮಾಡಲ್ಲ. ಗುಟ್ಕಾ ತಿಂದು ಉಳೋದಾಗಲಿ ಯಾವುದೇ ಥರ ಯಾವುದೂ ಇಲ್ಲ. ಸೊ ನೀವು ಬಂದರೂ ಅದನ್ನು ಎಲ್ಲ ಕಡೆಯೂ ಸ್ವಚ್ಛವಾಗಿಡ್ರಿ ಅಂತ ಈ ಮುಖಾಂತರ ಕೇಳ್ಕೊತೀನಿ. ಎಷ್ಟು ಸ್ವಚ್ಛವಾಗಿರ್ತಾರೆ ಚಲೋ ಅಲ್ರಿ. ನೋಡ್ರಿ ಇವೆಲ್ಲ ಬಾತ್ರೂಮ್ಗಳೆಲ್ಲ ಯಾವ ಥರ ಇಟ್ಟಿರ್ತಾರೆ, ಜಳಕದ ರೂಮ್ಗಳು ಭಾಳ ಸ್ವಚ್ಛವಾಗಿ ಅಂದರೆ ಭಾಳಷ್ಟು ಸ್ವಚ್ಛ ಇಟ್ಟಿರ್ತಾರೆ. ಸೊ ದಯವಿಟ್ಟು ನೀವು ಯಾರೇ ಬಂದರೂ ಗಲೀಜನ್ನ ಮಾಡಬೇಡ ಅಂತ ಕೇಳ್ಕೋದು ಅಷ್ಟೆ, ಮತ್ತೇನಿಲ್ಲ ಇದ್ರಿಗೆ ಹೆಚ್ಚಿಗೆ. ನಮಗೆ ಇಲ್ಲಿ ಗ್ರೌಂಡ್ ಫ್ಲೋರ್ನಾಗ ರೂಮ್ ಸಿಗೈತ್ರಿ. ಸ್ವಲ್ಪ ನಮಗೆ ಇಲ್ಲೇ ಹತ್ತಿರದಲ್ಲಿ ಇದ್ರೆ ಕೊಡೋದು ರಿಕ್ವೆಸ್ಟ್ ಮಾಡ್ಕೊಂಡೀವಿ, ಕೊಟ್ಟರು. ಅದೇ ನಮ್ಮದು G6 ಒಂದು ರೂಮ್ನಾಗ ಬೇಕಾದಂಗೆ ಒಂದು 10-12 ಜನ ಇರ್ಬೋದು. ನಾವು ಇರೋದೇ 4 ಜನ ಇದ್ವಿ ರೀ. ಅದಕ್ಕೆ ರೂಮ್ ನೋಡ್ರಿ ಎಷ್ಟು ಚಂದ ಇದೆ. ಅವ್ರು ಹೆಂಗೆ ಕೊಟ್ಟಿದ್ದು ಮತ್ತು ನೀಟಾಗಿ ನಾವು ಹಂಗೆ ಅವ್ರು ರಿಟರ್ನ್ ಕೊಟ್ಬಿಟ್ಟಿವಿ. ಒಂದು ದಿವಸ ಇದ್ವಿ ನಾವಲ್ಲಿ ಅಷ್ಟು. ಇಲ್ಲಿಗೆ ಈ ವಿಡಿಯೋನ ಮುಗಿಸಾಕ್ತೀನಿ. ನಮಸ್ಕಾರ ರೀ.